ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಆತ್ಮೀಯರೇ, ಈಗಾಗಲೇ ನಿಮಗೆ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಆದರೆ ಈ ನಡುವೆ ಒಂದಿಷ್ಟು ನಾವು ವಿಶೇಷವಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲೇ ಹೇಳಬೇಕಾಗ್ತದೆ. ನಮ್ಮ ಮುಸುಗುಧಾರಿ ಭೀಮ ನಿಜವಾಗಿಯೂ ಸತ್ಯವನ್ನು ಹೇಳಿದ್ದೀರಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಉಲ್ಟಾ ಹೊಡೆದಿದ್ದಾರೆ, ಮತ್ತೆ ಮಾಡಿದ್ದಾರೆ. ಹೀಗಾಗಿ ಅವರ ಬಗ್ಗೆ ಸಾಕಷ್ಟು ಏನಪ್ಪ ಅಂತಂದ್ರೆ ಚರ್ಚೆಗಳಾಗ್ತಾಯಿದ್ದಾವೆ. ಮುಸುಗುಧಾರಿ ಮೊದಲು ಬಂದಾಗ ಈ ಒಂದು ಸತ್ಯ ಹೇಳಬೇಕಂತ ಒಂದು ಏನೋ ಫೋರ್ಸ್ ಮಾಡ್ಕೊಂಡು ಬಂದಿದ್ದು, ಮತ್ತು ಅವನ ಫೋರ್ಸ್ನಿಂದಾಗಿನ SIT ರಚನೆ ಆಗಿದ್ದು ಸಹಿತ ಅಷ್ಟೋ ಸತ್ಯದ. ಯಾಕಂದ್ರೆ ಕೋರ್ಟ್ನಲ್ಲೇ 164 ಅಡಿಯಲ್ಲೇ ಪೂರ್ತಿಯಾಗಿ ನಡೆದಿಲ್ಲ ಸತ್ಯದ. ಇದರಿಂದಂಥವರು ಈ ಹೆಗ್ಗಡೆ ಅವರು ಎಲ್ಲ ನಡೆದುಕೊಂಡಿರೋ ಸತ್ಯದವ ಅನ್ನುವಂಥ ಮಾತುಗಳನ್ನ, ಜೊತೆಗೆ ಸೌಜನ್ಯ ಕೇಸಿನ ಬಗ್ಗೆ, ಅದೇ ಕಾಲಕ್ಕೆ ಬಂಗ್ಲೆ ಗುಡ್ಡದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. 15 ಸ್ಪಾಟ್ಗಳು ಸಿಗದೆ ಹೋಗಿರ್ಬೋದು, ಬಟ್ ಬಂಗ್ಲೆ ಗುಡ್ಡದಲ್ಲಿ ಮಾತ್ರ ಸಿಕ್ಕಿದ್ದೇನೆ ಸುಳ್ಳಲ್ಲ. ಅನೇಕ ಮೂಲಿಕೆಗಳು, ಅಸ್ಥಿ ಪಂಜರಗಳು, ಮಕ್ಕಳ ಅಸ್ಥಿ ಪಂಜರಗಳು, ಜೊತೆಗೆ ಹೆಣ್ಣು ಮಕ್ಕಳ ಬಾಲಕಿಯರ ಅಸ್ಥಿ ಪಂಜರಗಳು ಅಥವಾ ಬುರುಡೆಗಳು ಅಲ್ಲಿ ಸಿಕ್ಕಿದ್ದೇನು ಸುಳ್ಳಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಪರ್ವತದ ಬಗ್ಗೆ ಒಂದೆರಡು ಮೂರು ಮಾತು ಮಾತಾಡಿದ್ದು ಮೊದಲು ಒಬ್ಬ ಮುಸುಗುಧಾರಿ ಆದಾಗ. ಇಲ್ಲ, ಅಲ್ಲೇ ಯಾರಿಗೂ ಹೋಗಿ ಕೊಡ್ತಾ ಇರಲಿಲ್ಲ, ಅಲ್ಲಿ ಪರ್ಮಿಷನ್ ಇರಲಿಲ್ಲ, ಭಯ ಹುಟ್ಟಿಸ್ತಾ ಇದ್ದರು, ಅಲ್ಲಿಯ ಸ್ಥಳೀಯರಿಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಹೋಗೋದಲ್ಲಿ ಬಂದಿದ್ದದ ಎಷ್ಟಿದ್ದದ ಈ ಎಲ್ಲ ಕೊಟ್ಟಿದ್ದೆ. ಅದನ್ನು ನಂತರದಲ್ಲಿ ಉಲ್ಟಾ ಹೊಡೆದ ಮತ್ತು ಬೇರೆ. ಆದರೆ ಬಂಗ್ಲೆ ಗುಡ್ಡದಲ್ಲಿ ಇವತ್ತು ಸಾಕಷ್ಟು ಎವಿಡೆನ್ಸಸ್ ಸಿಕ್ಬಿಟ್ಟಿದ್ದಾವೆ. ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ, ಬುರುಡೆಗಳು ಸಿಕ್ಕಿದ್ದಾವೆ. ಅದು ವಿಠ್ಠಲಗೌಡ ಹೋಗಿ ತೋರಿಸಿದ ನಂತರ ಮತ್ತು ಇನ್ನಷ್ಟು ಕನ್ಫರ್ಮ್ ಆಗಿದೆ. ಅದು ಈವನ್ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಬಾಲಕಿಯರ ಅವಶೇಷಗಳು ಅಥವಾ ಅವು ಮೂಳೆಗಳು ಅನ್ನುವಂಥ ಸಹಿತ ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾವೊಂದು ವಿಚಾರ ಮಾಡ್ರು, ಉಲ್ಟಾ ಹೊಡೆದಿದ್ದಾರಪ್ಪ ನಮ್ಮ ಚಿನ್ನಯ್ಯ, ಹೇಳಿದ್ದಿಲ್ಲ ಸುಳ್ಳದು, ಇವರ ಮಾಡಿಸಿದ್ರು ಅಂತೇಳಿ ನಾವು ಒಪ್ಕೊಳ್ಳೋಣ ಆ ಮಾತನ್ನು. ಯಾರು ಇವ್ರು ಹೇಳಿಸ್ಕೊಂಡು ಕರ್ಕೊಂಡು ಬಂದರು ನಮ್ಮ ಈ ಒಂದು ಚಿನ್ನಯ್ಯನ ಅಥವಾ ನಮ್ಮ ಮುಸುಗುಧಾರಿ ಭೀಮನ್ನ. ಇವ್ರನ್ನ ಯಾಕೆ ಹಾಗೆ ಮಾಡ್ಕೊಂಡು ಬಂದ್ರಪ್ಪ ಇವರು? ಅವ್ರು ಕರ್ತಂದಿದ್ದಾರೋ ಇಲ್ಲವೋ ಆ ತನಕಿಂದ ಮುಂದುವರಿಯುವಂಥದ್ದು, ತನಗಿಂದ ಗೊತ್ತಾಗುವಂಥದ್ದು ಕರ್ಕೊಂಡು ಬಂದಿರ್ಬೋದು. ಇವತ್ತಿನ ಉಲ್ಟಾ ಹೊಡೆದಿದ್ದಾರೆ ನಮ್ಮ ಭೀಮ. ಆದ್ರೆ ಇದು ಅಂತಿಮ ಸತ್ಯ ಏನು ಅಂತೇಳಿ. ಒಂದು ವೇಳೆ ಈ ಭೀಮ ಆ ಹೇಳಿದ ಸುಳ್ಳಾಗಿದ್ರೆ, ಉಲ್ಟಾ ಹೊಡೆದಕ್ಕೆ ಸರಿಯಾಗಿದ್ರೆ ಮತ್ತಲ್ಲಿ ಹೆಣ್ಣುಗಳು ಎಲ್ಲೂ ಸಿಕ್ಕುವವು. ಆ ಒಂದು ಅಸ್ಥಿ ಪಂಜರ ಅದು ತಮ್ಮ ಜೀವ ಕಳ್ಕೊಂಡಿದ್ದು ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡೋಣ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಉದಯ ಆಗ್ತದೆ. ಯಾಕಂದ್ರೆ ಹಾಗಾಗಿ ಇನ್ನೊಂದು ದೊಡ್ಡ ಪ್ರಶ್ನೆ ಹುಡ್ತದೆ. ಈ ಏನು ತೋರಿಸಿದ್ರಲ್ಲ, ಏನು ಆರೋಪ ಮಾಡಿದ್ರು ದೂರದಾರಿದ್ದಲ್ಲ, ಇವರ ಓದಲ್ಲಿ ಆ ಹೆಸರುಗಳನ್ನ ಹೋಗಿಲಿಕ್ಕೆ ಹೆಚ್ಚಿದ್ರ ಆ ಕೆಲಸ ಅವ್ರು ಮಾಡಿದ್ರು ಅನ್ನುವಂಥ ಮಾತನ್ನು. ಅಂದರೆ ಅವರಿಲ್ಲ, ಅವ್ರು ಸುಳ್ಳು ಹೇಳಿದಾರೆ, ಏನೋ ಮಾಡಿದಾರ, ಒಂದೇನೋ ಹೆಗ್ಡೆ ಮೇಲೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಒಂದು ಅಂಥದ್ರಿಗೆ ಒಪ್ಕೊಳ್ಳೋಣ. ಇಲ್ಲಂತಲ್ಲ, ಅವ್ರು ಇರ್ಬೋದಿಲ್ಲ, ಮೊದಲಿಂದ ಏನೋ ಇರ್ಷೆ ಇರ್ಬೋದು, ಏನೋ ಇರ್ಬೋದು ನಾವು ಅಂದ್ಕೊಳ್ಳೋಣ. ಆದ್ರೆ ಇಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಬಿದ್ದಂತಹ ಈ ಎಲ್ಲ ಎಳೆಯ ಬಾಲಕಿಯರ ಮೂಳೆಗಳು, ಜೊತೆಗೆ ಸಣ್ಣ ಮಕ್ಕಳ ಮೂಳೆಗಳು ಅಥವಾ ದೊಡ್ಡವರ ಮೂಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವು ಆತ್ಮಹತ್ಯೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಣ್ಣ ವಯಸ್ಸಿನ ಮಕ್ಕಳು ಅಥವಾ ಕೂಸುಗಳು, ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಬಾಲಕಿಯರು, ವಯಸ್ಸಿಗೆ ಬಂದ ಬಾಲಕಿಯರು ಸದಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದೆಲ್ಲವು. ಹೌದಪ್ಪ, ಜೀವನ ಬೇಸರ ಆಗ್ಯದ, ನಮ್ಗೆ ಸಾಕಾಗ್ಯದ ಜೀವನ ಅನ್ನುವಂಥವ್ರಲ್ಲ, ಬದುಕಬೇಕು ಅನ್ನುವಂಥ ಕನಸು ಕಂಡಂಥವ್ರಲ್ಲ, ಅಂಥವ್ರ ಮೂಲೆಗಳಲ್ಲಿ ಸಿಕ್ಕಿದಾವೆ. ಹಾಗಾದ್ರೆ ಇವ್ರು ಯಾರು ಮಾಡಿದ್ರಿಂದ ಯಾರಿದ್ದಾರ ಅನ್ನೋದಾದ್ರೂ ತನಿಖೆ ಆಗ್ಬೇಕಲ್ಲ. ಒಳ್ಳೆ ಹೊಡೆದಾಯಿತು, ಇವ್ರು ಸುಳ್ಳು ಹೇಳಿದಾರ ಮಾಡಿದಾರೆ ಅಂತನೂ ಇವರಿಗೆಲ್ಲ 4 ಜನ ಅಥವಾ ಇನ್ನೂರು ಏನು ದೂರದಾರಿದ್ದಾರೆ ಎಲ್ಲರೂ ಟೀಕೆ ಮಾಡೋಣ. ಆದರೆ ಆ ಪೂರ್ವದಲ್ಲಿ ಹೇಳಿದಂಥ ಮಾತುಗಳಿಗೆ ಇಲ್ಲಿ ಸಾಕ್ಷಿಗಳು ಸಿಕ್ಕಿದಾವೆ. ಅದಾವುದು ಮಾಡಿಸೋರು ಯಾರು, ಇದು ಸಹಿತ ಇವತ್ತು ತನಿಖೆ ಆಗಬೇಕಾದಂಥದ್ದು. ಯಾಕಂದ್ರೆ SIT ಈ ದಿಸೆಯಲ್ಲಿ ಆ ತನಿಖೆಯನ್ನು ಮುಂದುವರಿಸಿದ ಸುದ್ದಿಗಳು ಬರ್ತಾಯಿದ್ದಾವೆ. ಒಂದು ಕಡೆ ಈ SIT ಬಗ್ಗೆ ಏನಪ್ಪ ಅಂದ್ರೆ ನಮ್ಮ ಅಪನಂಬಿಕೆಗಳು ಹೆಚ್ಚಾದಂಗೆ ಇನ್ನೊಂದು ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದಾರಾ ಅನ್ನುವಂಥದ್ದು ಇದಕ್ಕೇನು ತೋರಿಸ್ತದಂದ್ರೆ, SITಯಲ್ಲಿ 2 ವಿಚಾರಧಾರೆ ಜನ ಇದ್ದಾರೆ ಅಂತ. ಒಂದಿದ್ದು ಮೊದಲನೇದಾಗೆ ಒಂದು ಪ್ರಾಮಾಣಿಕವಾದಂಥ ಮೊಹಂತಿ ಅನ್ನುವಂಥ ಒಬ್ಬ ಪ್ರಾಮಾಣಿಕರಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಅದ. ಅದೇ ಕಾಲಕ್ಕೆ ಇನ್ನೊಂದು ವ್ಯವಸ್ಥೆಯೂ ಅಲ್ಲದ. ಇದು ಹೆಗ್ಗಡೆಯವರ ಪರವಾಗಿ ಅಥವಾ ಅಲ್ಲಿಯ ಯಜಮಾನರ ಪರವಾಗಿ ಅಥವಾ ಅಲ್ಲಿ ನಡೆದಂಥ ಈ ಹತ್ಯೆಗಳು, ಅತ್ಯಾಚಾರಗಳ
ಒಂದು ಪರವಾಗಿ ಇರುತ್ತೆ, ಒಂದು ಜನ ಇದ್ದಾರೇನೋ ಅನ್ನುವಂಥ ಪ್ರಶ್ನೆ ಇವತ್ತು ಹುಡ್ತಾ ಇದೆ. ಕಾರಣ ಇಷ್ಟ, ಯಾಕಂದರೆ ಸಹಜದ SITಯಲ್ಲೇ ದುಡ್ಡಿಗೆ ಮಾರ್ಕೊಳ್ಳೋಂಥ ಅಧಿಕಾರಿಗಳಿದ್ದಾರೆ. ಅದು ಈಗಾಗಲೇ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ನಾಗಲಕ್ಷ್ಮಿ, ನಮ್ಮ ಚೌಧರಿಯವರು. ಅದು ನಿಜವಾಗಿಯೂ ನಾವು ಎಲ್ಲ ಎನ್ಕ್ವೈರಿ ಆಗ್ಬೇಕಂತ ಹೇಳಿದ್ವಿ, ಕೆಲವೊಂದಷ್ಟೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಘಟನೆಗಳು ಎನ್ಕ್ವೈರಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಏನು ಸರ್ಕಾರದಿಂದ ಒಂದು ಏನಪ್ಪ ಆದೇಶ ಪಡ್ಕೊಂಡ್ಬಂದಿದ್ವಿ ಅಂದ್ರೆ ಎಲ್ಲ ತನಿಖೆ ಆಗ್ಬೇಕು. 20 ವರ್ಷಗಳೇನು ನಡೆದ 2 ದಶಕದಿಂದ ಏನೆಲ್ಲ ಹತ್ಯೆಗಳು ನಡೆದವ ಅದನ್ನೆಲ್ಲ ತನಿಖೆ ಆಗುತ್ತೆ ಮಾಡಿದ್ವಿ. ಆದರೆ ಇವರು ಕೇವಲ ಉಲ್ಟಾ ಹೊಡೆದು ಮಾತ್ರ ಮಾಡ್ತಿದ್ದಾರೆ. ನಮ್ಮ ಸಂಶಯದ ಮತ್ತೆ ಆಗಲಿದ್ದು ಅವರು ಇನ್ನೊಮ್ಮೆ ಅವ್ರು ಪತ್ರ ಬರೆದಿದ್ದು ಮಾಡಿದ್ದು ಮತ್ತು ಮಹಿಳಾ ಸಂಘಟನೆಗಳು ಈಗ ಅದಕ್ಕೆ ಬೆನ್ನು ಹತ್ತಿದ್ದನ್ನು ನೋಡಿದಾಗ ಇದು ಇನ್ನಷ್ಟು ಗೋದರಲ್ಲ, ಸ್ಪಷ್ಟತೆ ಆಗ್ತಾಯಿದೆ. SITಯಲ್ಲೂ ಅರ್ಧಕ್ಕಿಂತಲೂ ಒಂದಿಷ್ಟು ಹೆಚ್ಚಿನ ಜನ ಸತ್ಯ ಹೊರಗೆ ಬರಲಿ ಅನ್ನೋದ ಪರ ಇದ್ರೆ, ಇನ್ನು ಕೆಲವೊಂದು ಜನ ನಮಗೇನು ಮಪ್ಪ ಮಾಡೋದು, ಏನಾಗೋದು ಆಗ್ತಿರ್ತದ, ನಮ್ಗೆ ಬರೋದು ಬಂದು ಸಾಕಂತಾರೆ. ಯಾಕಂದ್ರೆ ಈಗ ಮಂಜುನಾಥ್ ಗೌಡ್ ಅಂತವರು ಮತ್ತು ಕೆಲವೊಂದು ಅಧಿಕಾರಿಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಂಡಿದ್ದಾರೆ. ಚಿಕ್ಕ ಕೆಂಪಮ್ಮ ಅನ್ನುವಂಥ ಹೆಣ್ಮಗಳ ಬಗ್ಗೆ ಸಾಕ್ಷಿಯಾಗಿ ಬಂದಾಗ ಏನು ಮಾಡಿದ್ರು ಅವ್ರು ಸ್ವತಃ ಹೇಳ್ತಾ ಇದ್ದಾರೆ. ಮತ್ತು ಸ್ವತಃ ಈಗ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಚೆನ್ನೈನನ್ನು ಹೊಡೆದ ಮಾಡಿ ಅಂಜಿಸಿ ಒಂದು ಇದರ ಕೌಟುಂಬಿಕ ಅಂಜಿಕೆ ಹಾಕ್ಕೊಂಡು ಅವ್ರು ಹೆಣ್ಣರಿಬ್ಬರು ಅಂಜಿಸಿ ಮಾಡಿ ಅವ್ರು ಬಿಟ್ಟು ಹೊಡೆಯಂಗೆ ಮಾಡಿದರು ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಘನಘೋರವಾದ ಆರೋಪ ಇದು. ಅದ್ರ ಜೊತೆಗೆ ಒಂದಿಷ್ಟು ಒಬ್ಬ ದೂರುದಾರರನ್ನು ಅವ್ರ ಕಡೆಯಿಂದ ಹೊಡೆಸಿ ಮಾಡಿದರು, ಇವನಿಂದ ಹೊಡೆಸಿದ್ರು ಚೆನ್ನೈನಿಂದ ಅನ್ನೋಂಥ ರಿಪೋರ್ಟ್ಸು ಬರ್ತದೆ. ಮೊನ್ನೆ ಅದನ್ನು ನಮ್ಮ ಶಶಿಧರ್ ಭಟ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು SIT ಅನ್ನುವಂಥ ಅವರೆಲ್ಲ ಗೊಂದಲಗಳಾಗಿಬಿಟ್ಟಿದ್ದಾವೆ. ಆದರೂ ಮೊಹಂತಿ ಅವ್ರ ಮೇಲೆ ವಿಶ್ವಾಸವನ್ನು ಹೋರಾಟಗಾರರು ಮತ್ತು ಸೋಷಿಯಲ್ ವರ್ಕರ್ಸ್ ಎಲ್ಲ ಇಡ್ತಾ ಇದ್ದಾರೆ. ಕಾರಣ ಇಷ್ಟ, ಯಾರು ಬಂದರು ಸಹಿತ ಈಗ ನೋಡಿರಿ, ಸೆಂಟ್ರಲ್ ಗೌರ್ಮೆಂಟ್ ಬಂತು, CBI ಬರಲಿ ಯಾವುದೋ ಬರಲಿ, ಅದ್ಮೇಲೆ CBI ಬಂತಂದ್ರೆ ಅಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಅಲ್ಲೇ BJP ಪರ ಇದ್ದಂಥ ಅಧಿಕಾರಿಗಳನ್ನು ತೊಗೊಂಡು ಮಾಡಿ ಗಂಧ ಮಾಡಿಸುವಂಥವಿದ್ದಾವ. ಅಲ್ಲೂ NIA ಮೇಲೂ ವಿಶ್ವಾಸ ಉಳಿದಿಲ್ಲ. ಯಾಕೆಂತಂದರೆ ಯಾವುದೇ ತನಿಖಾ ಸಂಸ್ಥೆಗಳು ವಿಶ್ವಾಸ ಇಲ್ಲ ಅನ್ಬೋದು ಇವರು. ಮತ್ತು ಯಾರು ಸಂಸ್ಥೆ ಪಡೆದಿರಪ್ಪ ನೀವು, ಎಲ್ಲರೂ ಸಂಸ್ಥೆ ನಿಂತೀರಿ, ಎಲ್ಲ ತನಿಖಾ ಸಂಸ್ಥೆಗಳ ಮೇಲೆ ಅಂತೇಳಿ ನಮ್ಮ ಗೋಧಿ ಮೀಡಿಯಾ ಆರೋಪ ಮಾಡ್ಬೋದಿಲ್ಲ ಅಂತಲ್ಲ. ಆದ್ರೆ ಇವರು ಎಲ್ಲರ ಮೇಲೆ ನೀವು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಆರೋಪ ಮಾಡೋದು ಬಿಟ್ಟರೆ ದೂರದಾರರ ಮೇಲೆ ಇವರ ಅದು ಮಾಡಿದಾರಪ್ಪ, ಎಲ್ಲ ಮಾಡಿ ಮುಚ್ಚಿ ಹಾಕಿದಾರೆ ಅನ್ನೋದಕ್ಕೆ ನಿಮ್ಮಲ್ಲಿ ಹೇಳುವಂಥ ಯಾವುದೇ ಎವಿಡೆನ್ಸ್ನೂ ಇಲ್ಲ ಅಂತ. ಅದರ ಅರ್ಥ ಏನಪ್ಪ ಅಂದ್ರೆ ಸುಳ್ಳು ಹೇಳ್ತಾ ಇಲ್ಲ, ಸತ್ಯವನ್ನು ಹೇಳ್ತಾ ಇದ್ದಾರೆ. ಈಗ ಅವ್ರು ಕೋರ್ಟ್ಗೂ ಹೋಗ್ತಾ ಇದ್ದಾರೆ. ಇನ್ನೊಮ್ಮೆ ಮತ್ತೊಮ್ಮೆ ಅವರೆಲ್ಲ ದೂರದಾರ ಹೋಗ್ತಾ ಇದ್ದಾರೆ. ಹೋಗಿ ಈ ಬಂಗಲೆ ಗುಡ್ಡದ್ದು ಎನ್ಕ್ವೈರಿ ಆಗಬೇಕಾಗಿದೆ. ಜೊತೆಗೆ ಬಂಗಲೆ ಗುಡ್ಡದ ಜೊತೆಗೆ ಇಲ್ಲಿ ಅನೇಕ ಸಾವು ನೋವುಗಳಾಗಿದ್ದಾವೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಅಂತ ಈಗ ಹೇಳಿದ್ದು ನಿಮಗೆ, ನಮ್ಮ ಏನಪ್ಪ ಅಂತಂದ್ರೆ ಸೋಮನಾಥ್ ನಾಯ್ಕ ಬೆನ್ನು ಹತ್ತಿದಂಥ ಭೂ ಹಗರಣಗಳು ಯಾವ ರೀತಿ ಎತ್ತಿ ಪಡೆದಿದ್ದಾರಪ್ಪ ಇತಿಹಾಸದಲ್ಲಿ, ಭೂಗಳ್ಳತನವನ್ನು ಯಾವ ರೀತಿ ಮಾಡಿದಾರೆ, ಯಾವ ರೀತಿ ಕೊಲೆಗಳಾಗಿದ್ದಾವೆ, ಏನಾಗಿದೆ ಅದು ಸಹಿತ ಇವತ್ತು ತನಿಖೆ ಆಗುವಂಥ ಹಂತಕ್ಕೆ ಬಂದಿರ್ತದೆ. ಇದರ ಅರ್ಥ ಏನಂದ್ರೆ ಒಟ್ಟಾರೆಯಾಗಿ ಧರ್ಮಸ್ಥಳ ಮತ್ತು ಉಜಿರೆ ಮತ್ತು ಬೆಳ್ತಂಗಡಿಗಳ ಏರಿಯಾದಲ್ಲೇ ಜನ ಎಲ್ಲ ಇದು ಎನ್ಕ್ವೈರಿ ಆಗಬೇಕು, ಸತ್ಯ ಹೊರಬರಬೇಕು ಅನ್ನೋಂಥ ದಿಶೆಯಲ್ಲೇ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಇಷ್ಟರಲ್ಲಿ ಬರ್ತದೆ ಅನ್ನೋಂಥ ಒಂದು ಧೈರ್ಯ ಏನೋ ಮೂಡಲಿಕ್ಕತ್ತದ. ಇದೇ ಕಾಲಕ್ಕೆ ಈ ದೂರದಾರರು ಕೋರ್ಟಿಗೆ, ನ್ಯಾಯಾಂಗಿಕ ಅಥವಾ ಹೈಕೋರ್ಟಿಗೆ ಹೋಗಿ ಇದನ್ನು ಸರಿಯಾದ ದಿಶೆಯಲ್ಲಿ ತನಿಖೆ ಆಗಬೇಕು ಇವೆಲ್ಲ ಅನ್ನುವಂಥ ಮಾತುಗಳನ್ನು ಮೊದಲನೇದಾಗೆ ಚೆನ್ನೈನ ಹೊಡೆದು ಒಪ್ಪಿಸಿದ್ದಾರೆ, ಉಲ್ಟಾ ಹೊಡಿಸಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಬೇಕು. ಮತ್ತು ದೂರದಾರರಲ್ಲಿ ಒಬ್ಬರನ್ನು ಬೆದರಿಸೋ ಪ್ರಯತ್ನ ಮಾಡಿದರೆ SIT ಅವ್ರ ನಂತರ ಯಾರು ಅವ್ರ ಅಧಿಕಾರಿಗಳು ಅದು ಆಗಬೇಕು. ಆ ಅಧಿಕಾರಿಗಳಿಗೆ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಆಗಬೇಕು. ಇವೆಲ್ಲರೂ ಘಟನೆ ನಡೆಯುವುದನ್ನು ನೋಡಿದಾಗ ಸಹಜವಾಗಿ ಸತ್ಯಕ್ಕೆ ಹಿಂದಿಲ್ಲ ನಾಳೆ ದೇರ್ ಹೈ ಖುದಾಗೆ ಘರ್ಮೆ ಲೇಕಿನ್ ಅಂಧೇರ್ ನಹಿ ಅಂತ ಅನ್ನೋಂಥ ಮಾತಿಗೆ ಒಂದು ಬೆಲೆ ಬರುವಂಗೆ ಕಾಣ್ತದೆ. ಯಾಕಂದ್ರೆ ಬೆಳಗ್ಗೆ ಬೆಳಲೇಬೇಕು. ಸತ್ಯ ಏನದಪ್ಪ, ಅದಕ್ಕೆ ಒಂದು ತನ್ನದೇ ಅಂಥ ವ್ಯಕ್ತಿತ್ವದ ಆ ದಿಶೆಯಲ್ಲೇ ಇಲ್ಲಿ ಆದಂಥ ಎಲ್ಲ ಅನ್ಯಾಯಗಳಿಗೆ, ಅತ್ಯಾಚಾರಗಳಿಗೆ, ಕೊಲೆ ಕಗ್ಗೊಲೆಗಳಿಗೆ ಅನೇಕ ಎಳೆಯ ಬಾಲಕಿಯರಾಗಿರ್ಬೋದು, ಕೂಸುಗಳಾಗಿರ್ಬೋದು, ಏನೋ ಬಲಿ ಕೊಡುವಂಥವು ಏನೇನೇನೋ ಆಗಿದ್ದಾವೆ. ಯಾಕೆ ನಮ್ಮ ಅನೇಕ ಸಂಪ್ರದಾಯಗಳು ಏನೇನೋ ವಿಚಿತ್ರವಾದ ಒಂದು ಏನಪ್ಪ ಅಂದ್ರೆ ಒಂದು ಕೆಲಸಗಳು ಮಾಡ್ತಾ ಬಂದಿದ್ದಾವೆ ಸಂಪ್ರದಾಯಗಳು. ಆ ದಿಶೆಯಲ್ಲಿ ಆಗಿರ್ಬೋದಿಲ್ಲ ಅಂತಲ್ಲ. ಒಟ್ಟಾರೆಯಾಗಿ ಇವೆಲ್ಲ ನಡೆದಕ್ಕೆ ಕಾರಣ ಯಾರು, ಇದರವ್ರು ಯಾರು ಅನ್ನೋದ ಸ್ಪಷ್ಟ ಆಗಬೇಕಾಗಿದೆ. ಜೊತೆಗೆ ಹೆಗ್ಗಡೆ ಆಸ್ಪತ್ರೆಯಲ್ಲೇ ಈಗ ನಿಮ್ಗೆ ಹೇಳಿದಾಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಆ ಒಂದು ಏನು ಕೊಲೆ ಆಗಿರಲಿ ಅಥವಾ ಮತ್ತೊಂದು ಆಗಿರಲಿ ಹೆಣಗಳನ್ನು ಪರೀಕ್ಷೆ ಮಾಡೋದ್ರ ಬಿಟ್ಟರೆ ಖಾಸಗಿ ಹೆಗ್ಗಡೆ ಆಸ್ಪತ್ರೆ ಮಾಡಿದ್ರು ಸಹಿತ ಇವತ್ತಿಗೂ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕುವಂಥದ್ದು. ಇವೆಲ್ಲ ತನಿಖೆ ಆಗಲಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಒತ್ತಾಯ ಮಾಡ್ತಾ
ಧರ್ಮಸ್ಥಳದ್ದು ಇವತ್ತು ಯಾಕೆ ಮತ್ತೆ ನಾವು ಚರ್ಚೆ ಮಾಡಿದ್ವಿ ಅಂದ್ರೆ ಅದು ಜೀವಂತ ಉಳಿಲಿ ನಮ್ಮ ಜೊತೆಗೆ ಚರ್ಚೆ ಮುಂದುವರಿಲಿ. ಯಾಕಪ್ಪ ಅಂದ್ರೆ ಸತ್ಯ ಹೊರಗೆ ಬರ್ತಾಗ ಇದೊಂದಿಷ್ಟು ನಿರಂತರ ಏನು ನಡೀತಾ ಇರ್ತದೆ ಅನ್ನೋದನ್ನು ಒಂದು ಕೆಂಡದ ಮೇಲೆ ಬೂದಿ ಉದ್ದಾಗ ಸತ್ಯ ಹೊರಗೆ ಬರಲಿ, ಕೆಂಡ ಇದ್ದಂಗೆ ಸತ್ಯ ಹೊರಗೆ ಬರಲಿ, ಗೊತ್ತಾಗಲಿ ಅನ್ನುವಂಥ ಒಂದೇ ಉದ್ದೇಶ ಅಂತ ಹೇಳ್ತಾ ಸತ್ಯ ಹೊರಗೆ ಬರುವ ಎಲ್ಲ ಸಾಧ್ಯಗಳು ಇದ್ದಾವೆ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀರಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.